ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಇತ್ತೀಚೆಗಷ್ಟೇ ಪ್ರವಾಸಿ ತಾಣವಾಗಿ ಬಹಳಷ್ಟು ರೀತಿಯಾದಂತಹ ಖ್ಯಾತಿಯನ್ನ ಪಡೆದುಕೊಳ್ತಾ ಇದೆ. ಇನ್ನು ಸಿಲಿಕಾನ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ವಿಶ್ವವಿಖ್ಯಾತ ನಂದಿಗಿರಿಧಾಮ ಸೇರಿದಂತೆ ಈಶಾ ಫೌಂಡೇಶನ್ಗೆ ಪ್ರತಿನಿತ್ಯವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಜೊತೆಗೆ ಇದರಿಂದ ವಾಹನ ದಟ್ಟಣೆಯೂ ಸಹ ವಿಪರೀತವಾಗಿದ್ದು ವಾಹನ ಸವಾರರಿಗೂ ಬಹಳಷ್ಟು ರೀತಿಯಾದಂತಹ ಕಿರಿಕಿರಿ ಸಹ ಅನುಭವಿಸುವಂತಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಅದರಲ್ಲಿಯೂ ಸಹ ಅಪ್ರಾಪ್ತ ಯುವಕ ಯುವತಿಯರು ಪ್ರಾಣವನ್ನ ಕಳೆದುಕೊಳ್ಳುವಂತಹ ಪ್ರಸಂಗಗಳು ಸಹ ಕಾರಣವಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸಾಕಷ್ಟು ರೀತಿಯಾದಂತಹ ಅಪಘಾತಗಳು ಆಗುತ್ತಿರುವ ಹಿನ್ನೆಲೆ ಬಹಳಷ್ಟು ಜನ 18 ವರ್ಷದ ಒಳಗಿನ ಇರುವಂತಹ ಅಪ್ರಾಪ್ತ ಯುವಕ ಯುವತಿಯರು ಏನಿದಾರೋ ಅವರು ತಮ್ಮ ಪ್ರಾಣವನ್ನ ಅಪಘಾತದಲ್ಲಿ ಕಳೆದುಕೊಳ್ತಾ ಇದ್ರೆ ಮತ್ತೆ ಸಾಕಷ್ಟು ಜನ ಕೈಕಾಲುಗಳನ್ನ ಮುರಿದುಕೊಂಡು ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ. ಒಂದು ಕಡೆ ತಮ್ಮ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕಾದಂತಹ ಮಕ್ಕಳನ್ನ ಕಳೆದುಕೊಂಡಂತಹ ಹಾಗೂ ಕೈಕಾಲು ಕಳೆದುಕೊಂಡಂತಹ ಮಕ್ಕಳ ಸ್ಥಿತಿಗತಿಯನ್ನ ನೋಡಿ ಪೋಷಕರು ಒಂದು ರೀತಿಯಾದಂತಹ ನೋವು ಆಕ್ರಂದನ ಮುಗಿಲು ಮೂಡ್ತಾ ಇದ್ರೆ, ಮತ್ತೊಂದು ಕಡೆ ಇದ್ಯಾವುದನ್ನೂ ಲೆಕ್ಕಿಸದೆ ಪೋಷಕರು ಹಾಗೂ ಈ 18 ವರ್ಷದ ಒಳಗಿನ ಅಪ್ರಾಪ್ತ ಮಕ್ಕಳು ಏನಿದರೋ ಅವರು ಪ್ರತಿನಿತ್ಯದಂತೆ ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಿಗೆ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ದ್ವಿಚಕ್ರ ವಾಹನವನ್ನ ಆಗಿರ್ಬೋದು ಅಥವಾ 4 ಚಕ್ರದ ಕಾರುಗಳನ್ನ ಆಗಿರ್ಬೋದು ಈ ಲೈಸೆನ್ಸ್ ಅನ್ನ DL ಅನ್ನ ಪಡೆಯದೆ ತಮ್ಮ ವಾಹನಗಳನ್ನ ಚಲಾಯಿಸಿ ಅಪಘಾತಗಳಿಗೆ ಕಾರಣವಾಗ್ತಾ ಇದ್ದಾರೆ. ಅದರಲ್ಲಿಯೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿನಿತ್ಯವೂ ಸಹ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಬಹಳಷ್ಟು ರೀತಿಯಾದಂತಹ ಕಟ್ಟೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಯಾವುದೇ ಕಾರಣಕ್ಕೂ ಅಪ್ರಾಪ್ತ ಮಕ್ಕಳಿಗೆ ದ್ವಿಚಕ್ರ ವಾಹನಗಳನ್ನು ಹಾಗೂ 4 ಚಕ್ರದ ಕಾರುಗಳು ಏನಿದೆಯೋ ಇವುಗಳನ್ನ ಕೊಡಲೇಬಾರದು ಅಂತ ತೀರ್ಮಾನ ವಹಿಸಿ ವಿಭಿನ್ನ ಹಾಗೂ ವಿಶಿಷ್ಟವಾಗಿ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಈ ವಾಹನ ಸವಾರರಿಗೆ ನೀಡಬೇಕಾದಂತಹ ಕೆಲವು ರೀತಿಯಾದಂತಹ ಮೂಲಭೂತ ಹಕ್ಕುಗಳು, ಒಂದು DL ಅನ್ನ ಪಡೆದುಕೊಳ್ಬೇಕಾದ್ರೆ ಯಾವ ರೀತಿಯಾದಂತಹ ಕಾನೂನುಗಳಿರಬೇಕು, ಅದಕ್ಕೆ ವಯಸ್ಸಿನ ಮಿತಿ ಎಷ್ಟು, 18 ವರ್ಷದ ಅಪ್ರಾಪ್ತ ಮಕ್ಕಳು ಯಾಕೆ ದ್ವಿಚಕ್ರ ವಾಹನಗಳನ್ನ ಓಡಿಸಬಾರ್ದು ಅಥವಾ ಚಲಾಯಿಸಬಾರ್ದು ಎಂಬ ಸಂಕ್ಷಿಪ್ತ ಮಾಹಿತಿಯನ್ನ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೂ ಭೇಟಿ ನೀಡಿ ಪೊಲೀಸ್ ಇಲಾಖೆ ವತಿಯಿಂದ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವೂ ಸಹ ಮಾಡಲಾಗ್ತಾ ಇತ್ತು. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದಂತಹ ಪೋಷಕರು ಎಂದಿನಂತೆ ತಮ್ಮ ಮಕ್ಕಳನ್ನ ಹಾಗೂ ಮತ್ತೊಂದು ಕಡೆಗೆ ಕಳಿಸಬೇಕಾದ್ರೆ ತಮ್ಮ ದ್ವಿಚಕ್ರ ವಾಹನವನ್ನ ನೇರವಾಗಿ ತಮ್ಮ ಮಕ್ಕಳಿಗೆ, ಅಪ್ರಾಪ್ತ ಮಕ್ಕಳಿಗೆ ಕೊಟ್ಟು ಅವರೇ ಒಂದು ರೀತಿಯಾದಂತಹ ಪ್ರೋತ್ಸಾಹ ಮಾಡುತ್ತಿರುವ ಘಟನೆಗಳು ಸಹ ಸಾಕಷ್ಟು ಬೆಳಕಿಗೆ ಬಂದಿವೆ. ಜೊತೆಗೆ ಒಂದು ಟ್ಯೂಷನ್ಗೆ ಹೋಗಿರಬಹುದು ಅಥವಾ ಮತ್ತೊಂದು ಅಂಗಡಿಗಳಿಗೆ ಹೋಗ್ತಾ ಇರುವ ದೃಶ್ಯಗಳಾಗಿರ್ಬೋದು. ಈ ಸಮಯದಲ್ಲಿ ಸಾಕಷ್ಟು ರೀತಿಯಾದಂತಹ ವಿದ್ಯಾರ್ಥಿಗಳು ಅಪಘಾತಕ್ಕೆ ತುತ್ತಾಗಿ ತಮ್ಮ ಪ್ರಾಣವನ್ನು ಸಹ ಕಳೆದುಕೊಂಡಿರುವಂತಹ ಪ್ರಕರಣಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾಕಷ್ಟು ರೀತಿಯಾದಂತಹ ಪ್ರಕರಣಗಳು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂಥದ್ದು. ಈ ಕುರಿತು ಸಾಕಷ್ಟು ಅರಿವನ್ನ ಮೂಡಿಸಿದ್ರು ಪೊಲೀಸ್ ಇಲಾಖೆ. ಎಚ್ಚೆತ್ತುಕೊಳ್ಳದ ಪೋಷಕರಿಗೆ ಒಂದು ರೀತಿಯಾದಂತಹ ಎಚ್ಚರಿಕೆ ಗಂಟೆಯನ್ನು ಸಹ ಪೊಲೀಸ್ ಇಲಾಖೆ ವತಿಯಿಂದ ನೀಡಲಾಗ್ತಾ ಇತ್ತು. ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೂ ಹೋಗಿ ಯಾರು ದ್ವಿಚಕ್ರ ವಾಹನವನ್ನ ಅಪ್ರಾಪ್ತ ಮಕ್ಕಳು ಶಾಲೆಗೆ ಕರೆ ತಂದಿರ್ತಾರೋ ಅಂತಹ ವಾಹನಗಳನ್ನ ಪೊಲೀಸ್ ಠಾಣೆಗೆ ಕರೆತಂದು ತಮ್ಮ ಪೋಷಕರನ್ನು ಸಹ ಪೊಲೀಸ್ ಠಾಣೆಗೆ ಕರೆಸಿ ಒಂದು ರೀತಿಯಾದಂತಹ ಬುದ್ಧಿವಾದವನ್ನ ಹೇಳಿ ನಂತರ ಅವರಿಗೆ ದ್ವಿಚಕ್ರ ವಾಹನಗಳನ್ನ ವಾಪಸ್ ನೀಡಲಾಗಿತ್ತು. ಆದರೂ ಸಹ ಎಚ್ಚೆತ್ತುಕೊಳ್ಳದ ಪೋಷಕರು ಇದೇ ಪದೇ ರಿಪೀಟ್ ಮಾಡ್ತಾ ಇರುವ ಹಿನ್ನೆಲೆ ಇವತ್ತು ಬರೋಬ್ಬರಿ 50ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳನ್ನ ಅಪ್ರಾಪ್ತ ಯುವಕ ಯುವತಿಯರಿಂದ ಪೊಲೀಸ್ ಇಲಾಖೆ ವಶಪಡಿಸಿಕೊಂಡು ಒಂದು ರೀತಿಯಾದಂತಹ ಎಚ್ಚರಿಕೆಯ ಗಂಟೆಯನ್ನ ನೀಡಿರುವಂತಹದ್ದು, ಸೀಸ್ ಮಾಡಿಕೊಂಡು ಬಹುಶಃ ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಪೋಷಕರನ್ನ ಸ್ಥಳಕ್ಕೆ ಪೊಲೀಸ್ ಠಾಣೆಗಳಿಗೆ ಕರೆಸಿ ಜೊತೆಗೆ ಮಕ್ಕಳನ್ನು ಪೊಲೀಸ್ ಠಾಣೆಗೆ ಕರೆಸಿ ಸಾಕಷ್ಟು ಬುದ್ಧಿವಾದನ ಹೇಳಿ ಒಂದು ಫೈನ್ ಅಂದ್ರೆ ದಂಡವನ್ನ ಕಟ್ಟಿಸಿಕೊಂಡು ಸದ್ಯದ ಮಟ್ಟಿಗೆ ವಾಹನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣವಾಗಿರಬಹುದು ಅಪ್ರಾಪ್ತ ಮಕ್ಕಳಿಗೆ ದ್ವಿಚಕ್ರ ವಾಹನಗಳನ್ನು ಏನಾದರೂ ಕೊಟ್ರೆ ಖಂಡಿತವಾಗಿಯೂ ಕಾನೂನು ರೀತಿಯ ಅವರಿಗೆ ಶಿಕ್ಷೆಯನ್ನ ಕೊಡಲಾಗುತ್ತೆ ಎಂಬ ಎಚ್ಚರಿಕೆ ಗಂಟೆಯನ್ನ SP ಕುಶಾಲ್ ಚೌಕ್ ಸರ್ ಅವರು ಬಹಳಷ್ಟು ಕಟ್ಟುನಿಟ್ಟಿನ ಸೂಚನೆಗಳೊಂದಿಗೆ ಪೋಷಕರು ಹಾಗೂ ಮಕ್ಕಳಿಗೆ ನೀಡಿರುವಂತಹದ್ದು. ಬೆಂಗಳೂರು ಹೋಗ್ತಾರೆ, ಹೆಲ್ಮೆಟ್ ಹಾಕ್ತೀರಾ? ಬೆಂಗಳೂರಲ್ಲಿ ಎಲ್ಲರೂ ಹಾಕ್ತಾರೆ, ನಮ್ಮಿಂದ ಹಾಕ್ತಾರೆ, ಆಮೇಲೆ ದೇವನಹಳ್ಳಿಯಿಂದ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ಚಿಕ್ಕಬಳ್ಳಾಪುರಲ್ಲಿ ಯಾಕೆ ಹಾಕಿಲ್ಲ ಇಲ್ವಾ? ಆಕ್ಸಿಡೆಂಟ್ ಯಾವ್ದು ಜಾಗ ಆಗುತ್ತೆ ಏನೋ ಹೇಳಕ್ಕೆ ಆಗಲ್ಲ.
ಮಕ್ಕಳು ಗಾಳಿ ಕೊಡಬಾರ್ದು ದಯವಿಟ್ಟು. ಮಾಡ್ತಾರೆ ಎಲ್ಲಾರ್ದು ಮೊಬೈಲ್ ಚೆಕ್ ಮಾಡ್ತೀನಿ, ವಿಡಿಯೋ ಸಿಗುತ್ತೆ 100% ನಿಮ್ಮ ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ ಇವರು. ನಡ್ಕೊಂಡು ಹೋಗಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಟೋಲ್ಲಿ ಹೋಗಿ, ಹಿಂದೆ ಕೂತ್ಕೊಂಡು ಹೋಗಿ. ನೀವು ಗಾಡಿ ಡ್ರೈವ್ ಮಾಡಬಾರ್ದು. ಎಲ್ಲರೂ ಲೈಸೆನ್ಸ್ ತಗೊಳ್ಳಿ, ಆಮೇಲೆ ಗಾಡಿ ಡ್ರೈವ್ ಮಾಡಿ. ಎಷ್ಟು ಫೈನ್ ಇದೆ? ಎಷ್ಟು ಇದೆ ಹೇಳಿ? 75,000. ನೋಡಿ, ನಾವು ಪ್ರತಿದಿನ ಫೈನ್ ಹಾಕ್ತಾ ಇದ್ದೀವಿ. 500 ಯಾರು ಕೊಡ್ತಾ ಇಲ್ಲ ಹೆಲ್ಮೆಟ್ಗೆ. ಹೆಲ್ಮೆಟ್ಗೋಸ್ಕರ 500 ಫೈನ್ ಕೊಡೋಕ್ಕೆ ರೆಡಿ ಇಲ್ಲ. ನಿಮ್ಮ ಮೇಲೆ ತೋ 25,000 ಆಗುತ್ತೆ. ಆಮೇಲೆ ಕೇಸ್ ಆಗುತ್ತೆ, 25,000 ಫೈನ್ ಆಗುತ್ತೆ. ಯಾರು ಮಾಡಬಾರ್ದು ಈ ಥರ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳ್ಬೇಕು, ಪೊಲೀಸ್ ಈ ಥರ ಮಾಡ್ತಾ ಇದ್ದಾರೆ, ಯಾರು ಹೋಗಬಾರ್ದು ಗಾಡಿಯಲ್ಲಿ. ಮುಂದಿನ ದಿನಗಳಲ್ಲಿ ಏನಾದರೂ ಮಕ್ಕಳು ದ್ವಿಚಕ್ರ ವಾಹನದಲ್ಲಿ ಅಪ್ರಾಪ್ತ ಮಕ್ಕಳು ಕಾಣಿಸಿಕೊಂಡಿದ್ದೇ ಆಗಲಿ, ಅಥವಾ 3 ಜನ ಸವಾರರು ಅಂದ್ರೆ ಒಂದೇ ದ್ವಿಚಕ್ರ ವಾಹನದಲ್ಲಿ ಅದರಲ್ಲಿಯೂ ಸಹ ಅಪ್ರಾಪ್ತರು 3 ಜನ ದ್ವಿಚಕ್ರ ವಾಹನದಲ್ಲಿ ಓಡಾಟದ ದೃಶ್ಯಗಳು ಸಹ ಚಿಕ್ಕಬಳ್ಳಾಪುರ ಸೇರಿದಂತೆ ಚಿಂತಾಮಣಿ ಆಗಿರಬಹುದು, ಶಿಡ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿ, ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಸಹ ಸರ್ವೇ ಸಾಮಾನ್ಯವಾಗಿ ಅಪ್ರಾಪ್ತ ವಾಹನ ಸವಾರರು ತ್ರಿಬಲ್ ರೈಡಿಂಗ್ ಜೊತೆಗೆ ಹೆಲ್ಮೆಟ್ ಧರಿಸದೆ ವಾಹನವನ್ನ ಚಲಾಯಿಸುತ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇದರಿಂದ ಕಾಕಿ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಇಂತಹ ದೃಶ್ಯಗಳನ್ನ ಕಂಡು ಬಂದ್ರೆ ಅವರಿಗೆ ಕಾನೂನು ರೀತಿಯವಾಗಿ ಅಂದ್ರೆ ಪೋಷಕರಿಗೆ ಅಪ್ರಾಪ್ತ ಮಕ್ಕಳು ಒಂದು ರೀತಿಯಾಗಿ ಬೈಕ್ ಚಲಾಯಿಸಿದ್ರೆ ಅವರಿಗೆ 25,000 ದಂಡ ಜೊತೆಗೆ ಜೈಲು ಶಿಕ್ಷೆಯನ್ನು ಸಹ ನೀಡಲಾಗುತ್ತೆ ಅಂತ ಕೊನೆಯ ಸೂಚನೆಯಾಗಿ ಇಂದು SP ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಖುದ್ದಾಗಿ ವಾಹನ ಸವಾರರು ಅಂದ್ರೆ ಅಪ್ರಾಪ್ತ ಮಕ್ಕಳು ಏನು ವಾಹನವನ್ನ ಚಲಾಯಿಸಿರ್ತಾರೆ ಅವರಿಗೆ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನು ಕೊಟ್ಟು ಪೋಷಕರಿಗೂ ಸಹ ಇದೇ ಒಂದು ಲಾಸ್ಟ್ ವಾರ್ನಿಂಗ್ ಎಂಬಂತೆ ವಾರ್ನ್ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಟ್ಟು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡಬೇಡಿ ಅಂತ ಬುದ್ಧಿವಾದವನ್ನ ಹೇಳಿದ್ದಾರೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರತಿಯೊಂದು ತಾಲೂಕು ಸಹ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವೇಗವಾಗಿ ಅಭಿವೃದ್ಧಿಯನ್ನ ಪಡೆಯುತ್ತಿದೆ. ಜೊತೆಗೆ ಸಾಕಷ್ಟು ರೀತಿಯಾದಂತಹ ಪರಿಸರ ತಾಣವಾಗಿಯೂ ಚಿಕ್ಕಬಳ್ಳಾಪುರ ಹಾಗೂ ಜೊತೆಗೆ ಪ್ರವಾಸಿ ತಾಣವಾಗಿಯೂ ಬಹಳಷ್ಟು ರೀತಿಯಾಗಿ ಗುರುತಿಸಿಕೊಳ್ಳುತ್ತಿರುವುದರಿಂದ ವಾಹನ ದಟ್ಟಣೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆ ಈ ಒಂದು ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವುದರಿಂದ ಈ ಸಮಯದಲ್ಲಿ ಒಂದು ರೀತಿಯಾಗಿ ಅಪ್ರಾಪ್ತರು ವಾಹನವನ್ನ ಚಲಾಯಿಸಿದ್ರೆ ಯಾವ ರೀತಿ ಅಪಘಾತಗಳಿಗೆ ಕಾರಣವಾಗುವುದು, ಯಾವ ರೀತಿಯ ಅನಾಹುತಗಳಿಗೆ ಕಾರಣವಾಗುವುದು ಎಂಬ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕೈಗೊಂಡಿರುವಂತಹ ಈ ಕ್ರಮಕ್ಕೆ ಜಿಲ್ಲೆಯಾದ್ಯಂತ ಒಂದು ರೀತಿಯಾದಂತಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷತೆ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.